ಹಾಯ್ ಫ್ರೆಂಡ್ಸ್, ಮನೇಲಿ ಬಿಸ್ಕೆಟ್ ಉಳಿದಿದೆ, ಮೆತ್ತಗಾಗ್ಬಿಟ್ಟಿದೆ, ಯಾರೂ ತಿನ್ನಲ್ಲ, ಏನು ಮಾಡೋದು ಅನ್ನುವಾಗ ನಾವು ಅದಕ್ಕೆ ಹೆಲ್ತಿಯಾಗಿರುವಂತಹ ರಾಗಿ ಕೇಕ್ನ ಮಾಡ್ಕೊಳ್ಳೋಣ. ಅದಕ್ಕೆ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂಥೇಳಿ ನಾವು ತಿಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಉಳಿದಿರುವಂತಹ ಬಿಸ್ಕೆಟ್ಗಳನ್ನ ತೊಗೋತಾ ಇದ್ದೀನಿ. ಯಾವ್ಯಾವ ಬಿಸ್ಕೆಟ್ ಉಳಿದಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೌಡ್ರ್ ಮಾಡಿ ನೀವು ಇಟ್ಕೊಳ್ಳಿ. ಈಗ ನಾನು ಕೇಕ್ಗೆ 2.5 ಸ್ಪೂನಷ್ಟು ರಾಗಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಮೈದಾವನ್ನು ಹಾಕಿಲ್ಲ. ಹಾಗೆ 2 ಸ್ಪೂನಷ್ಟು ಶುಗರ್ನ ಬಳಸಿದ್ದೀನಿ, ಸಕ್ಕರೆ ಹಾಕೋತಾ ಇದ್ದೀನಿ. ಆಲ್ರೆಡಿ ಸಕ್ಕರೆ ಇರೋದ್ರಿಂದ ಬಿಸ್ಕೆಟ್ಸಲ್ಲಿ ಜಾಸ್ತಿ ಬೇಡ ಅಂತ. ಹಾಗೆ 1/4 ಸ್ಪೂನು ಬೇಕಿಂಗ್ ಸೋಡಾ ಮತ್ತು 1/4 ಸ್ಪೂನು ಬೇಕಿಂಗ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಆಗುತ್ತೆ ಅದಕ್ಕೆ. ಹಾಗೆ 1.5 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕೊಂಡಿದ್ದೀನಿ. ಹಾಗೆ ಪುಡಿ ಮಾಡ್ಕೊಂಡಿರುವಂತಹ ಬಿಸ್ಕೆಟ್ ಪುಡಿನ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ 1 ಕಪ್ಪಷ್ಟು ಬೆಚ್ಚಗಿರುವ ಹಾಲನ್ನ ತೊಗೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಗಂಟುಗಳೇನೂ ಆಗಲ್ಲ. ನೋಡಿಕೊಂಡು ಹಾಲನ್ನು ಕ್ಲೀನಾಗಿ ಸೇರಿಸ್ಕೊಳ್ಳಿ. ಹಾಗೆ ಒಂದೇ ಸರಿ ಫುಲ್ ಹಾಲನ್ನು ಹಾಕಿಬಿಟ್ರೆ ಅದು ನಮಗೆ ಗೊತ್ತಾಗಲ್ಲ, ಜಾಸ್ತಿ ನೀರು ಥರ ಆದರೂ ಆಗ್ಬೋದು. ಹಾಗಾಗಿ ಒಂದೇ ಸರಿ ಹಾಕೋದು ಬೇಡ. ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬ ಇನ್ನೂ ಲಿಕ್ವಿಡಿಟಿ ಥರ ಆಗೋದು ಬೇಡ. ಇದಕ್ಕೆ ನಾನೊಂದು 2 ಸ್ಪೂನಷ್ಟು ಮೆಲ್ಟೆಡ್ ಬಟರ್, ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಇಲ್ದಿದ್ದವರು ಹಾಗೆ ಎಣ್ಣೆನ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕು. ಅದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಮೋಲ್ಡ್ಗೆ ಹಾಕ್ತಾ ಇದ್ದೀನಿ. ಮೋಲ್ಡ್ಗೆ ಹಾಕಿಬಿಟ್ಟು ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಇದನ್ನು ಕುಕ್ ಮಾಡೋಣ. ಒಂದು 2 ಸರಿ ಈ ಥರ ಟ್ಯಾಪ್ ಮಾಡಿ ಈಗ ಇದನ್ನು ಒಂದು ಪಾತ್ರೆನ ಫಸ್ಟೇ ಇಟ್ಕೊಂಡು ಅದನ್ನು ಸ್ವಲ್ಪ ಒಂದು 10 ನಿಮಿಷಗಳ ಮುಂಚೆ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರೊಳಗೆ ಇಟ್ಟಿದ್ದೀನಿ. ಈ ಥರ ಏನಾದರೂ ಹೋಲ್ ಇದ್ದರೆ ಕವರಲ್ಲಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಇದನ್ನು ನೀವು ಒಂದು 30 to 40 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೋಡಿ, ಕೇಕ್ ಈಗ ರೆಡಿಯಾಗಿದೆ. ಬನ್ನಿ ಇದನ್ನು ಅನ್ಮೋಲ್ಡ್ ಮಾಡೋಣ. ಒಂದ್ಸರಿ ಚೆಕ್ ಮಾಡಿ ಫಸ್ಟ್, ಇದು ಇನ್ಸೈಡೆಲ್ಲ ಕ್ಲೀನಾಗಿ ಕುಕ್ ಆಗಿದೆಯಾ ಅಂತ. ಸ್ಟಿಕ್ ಹಾಕಿ ನೀವು ತೆಗೆದ್ರೆ ಅದು ನಿಮಗೆ ಸ್ಟಿಕ್ಕಿಗೆ ಏನು ಅಂಟಲ್ಲ, ಲಿಕ್ವಿಡ್ ಥರ. ಈ ಥರ ಆಗಿದ್ರೆ ನೋಡಿ ಕುಕ್ ಆಗಿದೆ ಅಂತ ಅರ್ಥ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬನ್ನಿ ಇದನ್ನು ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಸ್ಪಾಂಜಿ ಥರ ಬಂದುಬಿಡುತ್ತೆ ಕೇಕ್. ಇದು ಹೆಲ್ತಿಗೂ ಒಳ್ಳೆಯದು. ಈವನ್ ಬರೀ ನೀವು ರಾಗಿ ಹಿಟ್ಟನ್ನು ಯೂಸ್ ಮಾಡಿ ಕೂಡ ಕೇಕ್ನ ಮಾಡ್ಕೋಬೋದು, ಬಿಸ್ಕೆಟ್ನ ಯೂಸ್ ಮಾಡ್ದೇ. ತುಂಬಾ ಸ್ಪಾಂಜಿ ಥರ ಬಂದಿರುತ್ತೆ. ನಿಮಗೆ ಈಗ ಕಟ್ ಮಾಡಿ ತೋರಿಸ್ತೀನಿ ಟೆಕ್ಸ್ಚರ್ ಯಾವ ಥರ ಇದೆ ಅಂಥೇಳಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಚಾಕ್ಲೇಟ್ ಕೇಕ್ ಮೊದಲೇ ಮಕ್ಕಳಿಗಂತೂ ಇಂಥದ್ದು ಇಷ್ಟ. ನೀವು ಈ ಥರ ಮನೇಲೇ ಮಾಡಿಕೊಟ್ರೆ, ಹೆಲ್ತಿಯಾಗಿ ರಾಗಿಯಿಂದ ಮಾಡಿಕೊಟ್ರೆ, ಈವನ್ ಮೈದಾವನ್ನು ಬಳಸದೆ ಮಾಡಿದ್ರೆ ತುಂಬಾ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ ಇದು ಮನೇಲಿ ಟ್ರೈ ಮಾಡಿ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ಲಾದ ಅಡುಗೆಗಳಿಂದ ಮತ್ತೆ ಬರ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಒಂದು ಲೈಕ್ ನನಗೆ ತುಂಬ ಸಪೋರ್ಟ್ ಸಿಕ್ಕಂಗಾಗುತ್ತೆ ಹಾಗೂ ತುಂಬ ಮೋಟಿವೇಶನ್ ಸಿಗುತ್ತೆ ಮತ್ತೆ ಹೊಸ ವಿಡಿಯೋಗಳನ್ನ ಮಾಡಲಿಕ್ಕೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.